ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ನೀವು ಚಾನಲ್ ಮಾಡಿ ಕೆಲಸ ಮಾಡ್ತಿದ್ರೆ ನೀವು ನೋಡಿರ್ಬೋದು ಈ 2025ರಲ್ಲಿ ಹಲವಾರು ಪಾಲಿಸಿಗಳು ಬಂದಿವೆ, ಹಲವು ಅಪ್ಡೇಟ್ಗಳು ಬಂದಿವೆ. ಅದರಲ್ಲಿ ಒಂದು ಪಾಲಿಸಿ ತುಂಬಾ ಡೇಂಜರ್ ಆಗಿದೆ. ಈ ಪಾಲಿಸಿ ಏನಾದರೂ ನೀವು ಉಲ್ಲಂಘನೆ ಮಾಡಿದರೆ ನಿಮ್ಮ ಚಾನಲ್ ಉಳಿಯಲ್ಲ. ಇದ್ದ ಚಾನಲ್ ಡಿಲೀಟ್ ಆದಮೇಲೆ ಇನ್ನೊಂದು ಚಾನಲ್ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂದರೆ ಅದು ಕೂಡ ಈಗ ಸಾಧ್ಯ ಇಲ್ಲ ಸ್ನೇಹಿತರೆ. ಒಂದು ಚಾನಲ್ ಡಿಲೀಟ್ ಆದರೆ ಮತ್ತೊಂದು ಚಾನಲ್ ಮಾಡಿ ಮುಂದುವರಿಸ್ತೀನಿ ಅಂದರೆ ಇನ್ನು ಮುಂದೆ ಅದು ಸಾಧ್ಯ ಇಲ್ಲ ಸ್ನೇಹಿತರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋದು ತುಂಬಾ ಅವಶ್ಯ ಸ್ನೇಹಿತರೆ. ಇಲ್ಲ ಅಂದರೆ ಸಮಸ್ಯೆ ತಪ್ಪಿದ್ದಲ್ಲ. ಸೊ ಈ ವಿಡಿಯೋ ಮಾತ್ರ ಎಲ್ಲಿಯೂ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ಹಾಗೆ ಯೂಟ್ಯೂಬ್ ಬಗ್ಗೆ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ. ಅಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಈ 2025ರಲ್ಲಿ ಹಲವಾರು ಪಾಲಿಸಿಗಳು ಬಂದಿವೆ, ಹಲವು ಅಪ್ಡೇಟ್ಗಳು ಬಂದಿವೆ. ಇದ್ರ ಬಗ್ಗೆ ನಮ್ಮ ಟೆಕ್ ಕಮ್ಯುನಿಟಿಯ ಹಲವು ಯೂಟ್ಯೂಬರ್ಸ್ಗಳು ಅಂದರೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡುವ ಚಾನಲ್ ಈಗಾಗಲೇ ವಿಡಿಯೋ ಮಾಡಿ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ನಾನು ಬಂದಿರೋ ಅಪ್ಡೇಟ್ಸ್ ಬಗ್ಗೆ ಯಾವುದೇ ವಿಡಿಯೋ ಮಾಡಿಲ್ಲ, ಆದರೆ ನೀವು ಬೇರೆ ಚಾನಲ್ ಮೇಲೆಲ್ಲ ನೋಡಿರ್ಬೋದು ಈ ಬಂದಿರೋ ಅಪ್ಡೇಟ್ಸ್ಗಳ ಬಗ್ಗೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಹೊಸ ಪಾಲಿಸಿ ಬಗ್ಗೆ ಏನು ಅಪ್ಡೇಟ್ ಬರ್ತಿವೆ ನೋಡಿ. ಈ ಪಾಲಿಸಿಗಳು ಈಗಾಗಲೇ ಯೂಟ್ಯೂಬ್ ಮೇಲೆ ಇವೆ ಸ್ನೇಹಿತರೆ, ಈಗಾಗಲೇ ಇವೆ. ಈ ಪಾಲಿಸಿಗಳಲ್ಲಿ ಚಿಕ್ಕ ಪುಟ್ಟ ಬದಲಾವಣೆ ಮಾಡಿ ಅಪ್ಡೇಟ್ ಅಂತ ಹೇಳಿ ಯೂಟ್ಯೂಬ್ ಮಾಡೋರಿಗೆ ಮತ್ತೊಮ್ಮೆ ತಲುಪಿಸಬೇಕು ಅಂತ ಹೊಸ ಅಪ್ಡೇಟ್ ಹೆಸರಲ್ಲಿ ಈ ಮಾಹಿತಿ ಮುಟ್ಟಿಸೋ ಕೆಲಸ ಯೂಟ್ಯೂಬ್ ಮಾಡ್ತಿದೆ. ಇನ್ನೊಂದು ಸ್ನೇಹಿತರೆ, ಈ ಪಾಲಿಸಿಗಳು ಈಗಾಗಲೇ ಯೂಟ್ಯೂಬ್ ಮೇಲೆ ಚಾಲ್ತಿಯಲ್ಲಿವೆ. ಮುಂಚೆ ಇವೆಲ್ಲ ಅಷ್ಟು ನಮ್ಮ ಚಾನಲ್ಗೆ ಎಫೆಕ್ಟ್ ಆಗ್ತಿರಲಿಲ್ಲ. ಈ ಪಾಲಿಸಿಗಳಿಂದ ನಮ್ಮ ಚಾನಲ್ಗಳಿಗೆ ಅಷ್ಟು ಎಫೆಕ್ಟ್ ಆಗ್ತಿರಲಿಲ್ಲ ಸ್ನೇಹಿತರೆ. ನಾವು ತಿಳಿಯದೆ ಆ ಪಾಲಿಸಿಯನ್ನು ಉಲ್ಲಂಘನೆ ಮಾಡಿದರೂ ಕೂಡ ಯೂಟ್ಯೂಬ್ ಮೇಲೆ ಮುಂದುವರಿಯಬಹುದಿತ್ತು ಸ್ನೇಹಿತರೆ. ಯಾಕಂದರೆ ಏನು ನಾವು ಪಾಲಿಸಿ ಉಲ್ಲಂಘನೆ ಮಾಡಿದ್ದೀವಿ ಅದು ಯೂಟ್ಯೂಬ್ ಟೀಮ್ನ ಕಣ್ಣೆದುರು ಬರಬೇಕಾದ್ರೆ ತುಂಬ ಸಮಯ ಬೇಕಾಗಿರ್ತಿತ್ತು, ಅಂದರೆ ವರ್ಷಾನುಗಟ್ಟಲೆ ಟೈಮ್ ಹಿಡಿತಿತ್ತು. ಹಾಗಾಗಿ ಅಷ್ಟು ನಮ್ಮ ಚಾನಲ್ಗೆ ಸಮಸ್ಯೆ ಆಗ್ತಿರಲಿಲ್ಲ. ಆದರೆ ಈಗ ಈ AI ಏನು ಬಂತು ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆವಾಗಿಂದ ಯೂಟ್ಯೂಬ್ ಕೆಲಸ ಸರಳವಾಗಿದೆ ಮತ್ತು ಯೂಟ್ಯೂಬ್ ಕ್ರಿಯೇಟರ್ಗಳಿಗೆ ಸಮಸ್ಯೆ ಆಗ್ತಿದೆ. ನೀವು ಯಾವುದೇ ಪಾಲಿಸಿ ಉಲ್ಲಂಘಿಸಿ ಥಟ್ಟಂತ ಯೂಟ್ಯೂಬ್ನ AI ಸಿಸ್ಟಮ್ ಡಿಟೆಕ್ಟ್ ಮಾಡುತ್ತೆ. ಹೀಗಾಗಿರೋದ್ರಿಂದ ಪಾಲಿಸಿ ಉಲ್ಲಂಘನೆಯ ಬಗ್ಗೆ ತಕ್ಷಣಕ್ಕೆ ಯೂಟ್ಯೂಬ್ ಟೀಮ್ಗೆ ಗೊತ್ತಾಗ್ತಿರೋದ್ರಿಂದ ಚಾನಲ್ಗಳು ಉಳಿತಾ ಇಲ್ಲ ಸ್ನೇಹಿತರೆ, ಡಿಲೇಟ್ ಆಗ್ತಿವೆ. ಹಾಗಾಗಿ ನಾವು ಇನ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಮುನ್ನ ಅದರ ಪಾಲಿಸಿ ಬಗ್ಗೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಗ್ಗೆ, ಅವರ ರೂಲ್ಸ್ಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥಕೊಂಡು ಕೆಲಸ ಮಾಡೋ ಅನಿವಾರ್ಯತೆ ಇದೆ. ಸೊ ಯೂಟ್ಯೂಬ್ ಮೇಲೆ ಈಗ ಒಂದು ಡೇಂಜರ್ ಪಾಲಿಸಿ ಫುಲ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಈ ಪಾಲಿಸಿಯ ಪರಿಣಾಮ ನಮ್ಮ ಎಲ್ಲ ಚಾನಲ್ಗಳು ಡಿಲೀಟ್ ಆಗ್ತಿವೆ ಸ್ನೇಹಿತರೆ. ಆ ಪಾಲಿಸಿ ಹೆಸರು ಸರ್ಕ್ಯುಮ್ವೆನ್ಷನ್ ಪಾಲಿಸಿ. ಈ ಪಾಲಿಸಿಯನ್ನು ಮುಂದಿಟ್ಟುಕೊಂಡು ಯೂಟ್ಯೂಬ್ ನಮ್ಮ ಎಲ್ಲ ಚಾನಲ್ಗಳು ಮುಲಾಜಿಲ್ಲದೆ ಡಿಲೀಟ್ ಮಾಡ್ತಿದೆ ಸ್ನೇಹಿತರೆ. ಅಂದರೆ ಇದರ ಅರ್ಥ ಈಗ ನೀವು ಯೂಟ್ಯೂಬ್ಗೆ ವಂಚನೆ ಮಾಡುವ ಹಾಗಿಲ್ಲ ಅಂತ ಅರ್ಥ ಸ್ನೇಹಿತರೆ. ಮುಂಚೆ ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂದರೆ ಯೂಟ್ಯೂಬ್ನಿಂದ ದುಡ್ಡು ಮಾಡೋ ಭರದಲ್ಲಿ ಬೇಕಾಬಿಟ್ಟು ಇಲ್ಲ ಸಲ್ಲದ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ದುಡ್ಡು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಅದು ನಡೀತಾ ಇತ್ತು ಸ್ನೇಹಿತರೆ. ಆದರೆ ಈಗ ಹಾಗಿಲ್ಲ ಸ್ನೇಹಿತರೆ. ನೀವೇನಾದರೂ ಯೂಟ್ಯೂಬ್ ಪಾಲಿಸಿ ವಿರುದ್ಧವಾಗಿ ಏನಾದರೂ ಕಂಟೆಂಟ್ ಹಾಕ್ತಾ ಇದ್ದರೆ ಅದು ಯೂಟ್ಯೂಬ್ ಗಮನಕ್ಕೆ ಬಂತು, ಇಲ್ಲ ಬೇರೆ ಯಾರೋ ನಿಮಗೆ ಸ್ಟ್ರೈಕ್ ಕೊಟ್ಟರು ಅಂತ ಚಾನಲ್ ಡಿಲೀಟ್ ಆಗಿಬಿಟ್ರೆ ನೀವು ಮತ್ತೆ ಬೇರೆ ಹೊಸ ಚಾನಲ್ ಮಾಡಿ ಕೆಲಸ ಮಾಡೋಕ್ಕೆ ಬರಲ್ಲ. ಇನ್ನು ನಿಮ್ಮ ಹತ್ರ ಒಂದಕ್ಕಿಂತ ಜಾಸ್ತಿ ಚಾನಲ್ ಇದೆ ಅಂದರೆ ನಿಮ್ಮ ಹೆಸರಲ್ಲಿ ಇರೋ ಎಲ್ಲ ಚಾನಲ್ ಕೂಡ ಯೂಟ್ಯೂಬಿಂದ ಡಿಲೀಟ್ ಮಾಡಲಾಗುತ್ತಿದೆ ಸ್ನೇಹಿತರೆ. ಇದು ಹೇಗೆ ಸಾಧ್ಯ ಅಂದರೆ ನಿಮ್ಮ ವಾಯ್ಸ್, ನಿಮ್ಮ ಫೇಸ್, ನಿಮ್ಮ ಮೊಬೈಲ್ ನಂಬರ್ ಎಲ್ಲನೂ AI ಡಿಟೆಕ್ಟ್ ಮಾಡಿ ನಿಮಗೆ ಯೂಟ್ಯೂಬ್ನಿಂದ ಲೈಫ್ ಟೈಮ್ ಬ್ಯಾನ್ ಮಾಡಲಾಗುತ್ತೆ ಸ್ನೇಹಿತರೆ. ಅದು ಅಲ್ಲದೆ ಈಗಾಗಲೇ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದೆ, ಅದರಿಂದ ನೀವು ಆ್ಯಡ್ಸೆನ್ಸ್ ಕೂಡ ಮಾಡಿದ್ದೀರಾ ಅಂದ್ಕೊಳ್ಳಿ. ಆ ಚಾನಲ್ 3 ಸ್ಟ್ರೈಕ್ ಬಂದು ಈಗಾಗಲೇ ಡಿಲೀಟ್ ಆಗಿತ್ತು, ಈಗ ಮತ್ತೊಂದು ಚಾನಲ್ ಮಾಡಿ ಮಾನಿಟೈಸ್ ಮಾಡಿಕೊಳ್ಳಲು ಹೋದರೆ ಆ ಚಾನಲ್ ಕೂಡ ಡಿಲೀಟ್ ಆಗ್ತಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಉದಾಹರಣೆ ಇಲ್ಲಿದೆ ನೋಡಿ, ಇಲ್ಲಿ ಹಾಕ್ತೀನಿ ಸ್ಕ್ರೀನ್ಶಾಟ್. ಈ ಸ್ಕ್ರೀನ್ಶಾಟಲ್ಲಿ ನೋಡಿ, ಮುಂಚೆ ಇವ್ರ ಹತ್ರ ಚಾನಲ್ ಇತ್ತು, ಅದು ಮಾನಿಟೈಸ್ ಕೂಡ ಆಗಿತ್ತು.
ಅದೇ ಮೇಲ್ ಐ ಡಿಯಲ್ಲಿ ಆ್ಯಡ್ಸೆನ್ಸ್ ಕೂಡ ಮಾಡಿದರು. ಆದರೆ ಏನೋ ಕಾರಣಕ್ಕೆ 3 ಸ್ಟ್ರೈಕ್ಸ್ ಬಂದು ಆ ಚಾನಲ್ ಡಿಲೀಟ್ ಆಗಿದೆ. ಆ ಚಾನಲ್ ಡಿಲೀಟ್ ಆಗಿದೆ ಅಂತ ಮತ್ತೊಂದು ಬೇರೆ ಚಾನಲ್, ಬೇರೆ ಮೇಲ್ ಐ ಡಿಯಿಂದ ಅದರಲ್ಲಿ ಮತ್ತೊಂದು ಚಾನಲ್ ಮಾಡಿ ವಿಡಿಯೋ ಹಾಕಿ ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿದ್ದಾರೆ. ಅದು ಮಾನಿಟೈಸ್ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮಾನಿಟೈಸ್ ಕೂಡ ಆಗಿದೆ ಸ್ನೇಹಿತರೆ. ಆದರೆ 3-4 ದಿನ ಆದಮೇಲೆ ನೋಡಿದರೆ ಈ ರೀತಿ ಮೆಸೇಜ್ ಬಂದು ಚಾನಲ್ ಡಿಲೀಟ್ ಆಗಿದೆ. ಈ ಮೆಸೇಜ್ ನೋಡಿ ನೀವು. ಇದರಲ್ಲಿ ಈ ಚಾನಲ್ ಮೇಲೆ ಬರೀ ದೇವಸ್ಥಾನದ ವಿಡಿಯೋ ಮಾತ್ರ ಇತ್ತು ಸ್ನೇಹಿತರೆ. ಆದರೆ ಮುಂಚೆ ಇದ್ದ ಚಾನಲ್ ಮೇಲೆ ಏನೋ ಸ್ಟ್ರೈಕ್ ಬಂದು ಚಾನಲ್ ಡಿಲೀಟ್ ಆದ್ದರಿಂದ ಈ ಚಾನಲ್ ಕೂಡ ಡಿಲೀಟ್ ಮಾಡಲಾಗಿದೆ. ಈ ಮೆಸೇಜಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ನೀವು ನೋಡ್ಬೋದು ಸ್ನೇಹಿತರೆ. ಸೊ 3 ಸ್ಟ್ರೈಕ್ ಬಂದು ಚಾನಲ್ ಡಿಲೀಟ್ ಆದರೆ ಈ ರೀತಿ ಆಗುತ್ತೆ. ಸೊ ಇಲ್ಲಿ ಕಾರಣ ಏನೇ ಇರಲಿ, ನೀವು ಮಾಡಿದ ಒಂದು ಚಾನಲ್ ಯೂಟ್ಯೂಬ್ನಿಂದ ಡಿಲೀಟ್ ಆಯಿತು ಅಂದರೆ ಅದರ ಜೊತೆ ನಿಮಗೆ ಸಂಬಂಧಿಸಿದ ಎಲ್ಲ ಚಾನಲ್ ಡಿಲೀಟ್ ಆಗ್ತಿದೆ. ಇದು ಗಮನಿಸಬೇಕಾದ ವಿಷಯ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಚಾನಲ್ ಮಾಡಬೇಕಾದ್ರೆ ನಿಮ್ಮ ಫೇಸ್ ಇಲ್ಲ ನಿಮ್ಮ ವಾಯ್ಸ್ ಇದಿಲ್ಲದೆ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಯೂಟ್ಯೂಬ್ ಮೊದಲೇ ಸ್ಪಷ್ಟವಾಗಿ ಹೇಳಿದೆ. ಈ ಪಾಯಿಂಟ್ ನೆನ್ಪಿಡಿ ನೀವು. ಹೀಗಿರುವಾಗ ನೀವೇನಾದರೂ ತಪ್ಪು ಮಾಡಿದರೆ ಆ ನಿಮ್ಮ ವಾಯ್ಸ್ ಇಲ್ಲ ನಿಮ್ಮ ಫೇಸ್ AI ಡಿಟೆಕ್ಟ್ ಮಾಡಿಟ್ಟ ಕಾರಣ ಇನ್ನೊಂದು ಚಾನಲ್ ಮಾಡೋಕ್ಕೆ ಬಿಡಲ್ಲ. ಸೊ ಇಲ್ಲಿ ಇನ್ನು ಮುಂದೆ ಅಪ್ಪಿತಪ್ಪಿಯೂ ಕೂಡ ತಪ್ಪು ಮಾಡಬಾರ್ದು ಸ್ನೇಹಿತರೆ. ಒಂದು ವಿಡಿಯೋ ಮಾಡಿದರೆ ನಾವೇ ಅದನ್ನು 10 ಬಾರಿ ಪರೀಕ್ಷಿಸಿ ಅಪ್ಲೋಡ್ ಮಾಡುವ ಅನಿವಾರ್ಯತೆ ಇದೆ ಸ್ನೇಹಿತರೆ. ಯಾಕೆಂದರೆ ಏನೋ ಒಂದು ತಪ್ಪಿನ ಕಾರಣ ಚಾನಲ್ ಡಿಲೀಟ್ ಆದರೆ ಮುಂದೆ ಯೂಟ್ಯೂಬಲ್ಲಿ ಕೆಲಸ ಮಾಡೋದು ಕಷ್ಟ ಸ್ನೇಹಿತರೆ. ಸೊ ಹಾಗಾಗಿ ನಮ್ಮ ವಿಡಿಯೋನ ನಾವೇ 10 ಬಾರಿ ನೋಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗಿದೆ. ಇನ್ನೊಂದು, ಇಲ್ಲಿ ಇನ್ನೊಬ್ಬರ ಚಾನಲ್ ಮೇಲೆ ಆದ ತಪ್ಪನ್ನು ಹೇಳ್ತೇನೆ ಕೇಳಿ ಸ್ನೇಹಿತರೆ. ನನ್ನ ಹತ್ರ ಒಬ್ಬರು ತಮ್ಮ ಸಮಸ್ಯೆ ತೊಗೊಂಡು ಬಂದಿದ್ದರು, ಒಬ್ಬರು ಸಬ್ಸ್ಕ್ರೈಬರ್ಸು. ಅದೇನೆಂದರೆ ಇವರು ಮೊದಲು ಒಂದು ಚಾನಲ್ ಮಾಡಿದರು. ಆ ಚಾನಲ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿದ ಮೇಲೆ ಅದನ್ನು ಮಾನಿಟೈಸ್ ಮಾಡ್ಕೊಂಡಿದ್ದಾರೆ. ಮಾನಿಟೈಸ್ ಆದಮೇಲೆ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಚಾನಲ್ ಮೇಲೆ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಆ ಅರ್ನಿಂಗ್ $54 ತಲುಪುತ್ತಿದ್ದಂತೆ ಚಾನಲ್ಗೆ ಏನೋ ಸಮಸ್ಯೆಯಾಗಿ ಚಾನಲ್ ಯೂಟ್ಯೂಬಿಂದ ಡಿಲೀಟ್ ಆಗಿದೆ. ಮುಂದೆ ಮತ್ತೊಂದು ಚಾನಲ್ ಮಾಡಿದ್ದಾನೆ, ಅದು ಕೂಡ ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿ ಮಾನಿಟೈಸ್ ಆಗಿದೆ. ಆದರೆ ಅದಕ್ಕೆ ಇನ್ನೊಂದು ಆ್ಯಡ್ಸೆನ್ಸ್ ಮಾಡಿ ಕನೆಕ್ಟ್ ಮಾಡಿದ್ದಾರೆ. ಬೇರೆ ಮೇಲ್ ಐ ಡಿ ಬೇರೆ ಅದನ್ನು ಕನೆಕ್ಟ್ ಮಾಡಿದ್ದಾರೆ. ಸೊ ಪೇಮೆಂಟ್ ಶುರುವಾಗಿದೆ. ಈ ಮುಂಚೆ ಅವರ ಇನ್ನೊಂದು ಚಾನಲ್ ಮೇಲೆ ಆದ ಅರ್ನಿಂಗ್ ಇತ್ತಲ್ಲ, ಅದು ಬೇರೆ ಆ್ಯಡ್ಸೆನ್ಸಲ್ಲಿದೆ ಅಂತ ಅವರೇನು ಮಾಡಿದ್ದಾರೆ ಅಂದರೆ ಹಳೆ ಆ್ಯಡ್ಸೆನ್ಸ್ನಲ್ಲಿ ಇರೋ $54 ತೆಗೆಯೋಕ್ಕೋಸ್ಕರ ಈ ಹೊಸ ಚಾನಲ್ ಹಳೆ ಚಾನಲ್ ಮೇಲ್ ಐ ಡಿಯಲ್ಲಿರುವ ಆ್ಯಡ್ಸೆನ್ಸ್ಗೆ ಕನೆಕ್ಟ್ ಮಾಡಿದ್ದಾರೆ. ಹಳೆ ಜಿಮೇಲ್ ಮೇಲೆ ಮಾಡಿದ್ದ ಚಾನಲ್ನಲ್ಲಿ ಸ್ಟ್ರೈಕ್ ಬಂದು ಚಾನಲ್ ಡಿಲೀಟ್ ಆದ ಪರಿಣಾಮ, ಮೊದಲು ಡಿಲೀಟ್ ಆದ ಪರಿಣಾಮ ಈ ಹೊಸ ಚಾನಲ್ ಕೂಡ ಡಿಲೀಟ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು ಮೇಲ್ ಐ ಡಿಯಲ್ಲಿ ಆಲ್ರೆಡಿ ಪ್ರಾಬ್ಲಮ್ ಆಗಿ ಚಾನಲ್ ಡಿಲೀಟ್ ಆಗಿದೆ. ಆದರೆ ಆ ಮೇಲ್ ಐ ಡಿಯಿಂದ ಆ್ಯಡ್ಸೆನ್ಸ್ ಕ್ರಿಯೇಟ್ ಆಗಿತ್ತು. ಆ ಆ್ಯಡ್ಸೆನ್ಸ್ ಪ್ರಾಬ್ಲಮ್ ಆಗಿಲ್ಲ ಆದರೆ ಅದಕ್ಕೆ ಅಂದರೆ ಅದೇ ಆ್ಯಡ್ಸೆನ್ಸ್ಗೆ ಇನ್ನೊಂದು ಚಾನಲ್ ಕನೆಕ್ಟ್ ಮಾಡಿದರೆ ಚಾನಲ್ ಡಿಲೀಟ್. ಏನು ಮಾಡೋದು ಈಗ ಹೇಳಿ? ಆ ಆ್ಯಡ್ಸೆನ್ಸ್ ಕೂಡ ವೇಸ್ಟ್ ಆದಂಗೆ. ಸೊ ತುಂಬ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ ಸ್ನೇಹಿತರೆ. ಹಾಗಾಗಿ ತುಂಬ ಕೇರ್ ತಗೊಂಡು ಕೆಲಸ ಮಾಡಿ. ಸೊ ಇನ್ನು ಈ ಸೀರಿಯಲ್ ಮೇಲೆ ಕೆಲಸ ಮಾಡೋರಿಗೆ ತುಂಬ ಪ್ರಾಬ್ಲಮ್ ಆಗಲಿದೆ, ನೆನಪಿಡಿ. ಯಾಕಂದರೆ ಸೀರಿಯಲ್ ಚಾನಲ್ ಅಂತೂ ತುಂಬ ಸ್ಟ್ರೈಕ್ ಎಲ್ಲ ಬಂದು ಚಾನಲ್ ಡಿಲೀಟ್ ಆಗ್ತಿವೆ ಸ್ನೇಹಿತರೆ. ಅವರು ಮುಂದೆ ಬೇರೆ ಚಾನಲ್ ಮಾಡಿಕೊಂಡು ಮಾಡೋದೇ ಕಷ್ಟ ಸ್ನೇಹಿತರೆ. ಒಂದು ಚಾನಲ್ ಮೇಲೆ ಸ್ಟ್ರೈಕ್ ಬಂದು ಡಿಲೀಟ್ ಆಗಿದ್ದರೆ ಮುಂದೆ ಹೊಸ ಚಾನಲ್ ಮಾಡಿದ ತಕ್ಷಣ ಡಿಲೀಟ್ ಆಗ್ತಿವೆ. ಹುಷಾರಾಗಿರಿ. ಆದಷ್ಟು ನಿಮ್ಮ ಸ್ವಂತ ಕಂಟೆಂಟ್ ಹಾಕಿ, ಅದರಿಂದ ಬೆನಿಫಿಟ್ ಇದೆ. ಬೇರೆಯವ್ರ ಸ್ಟೋರಿ ತೊಗೊಂಡು ಕೆಲಸ ಮಾಡೋದು ರಿಸ್ಕಿ ಆಗಿದೆ ಸ್ನೇಹಿತರೆ. ಇನ್ನೊಬ್ಬರ ಕಂಟೆಂಟ್ ಬಳಸ್ಕೊಂಡು ವಿಡಿಯೋ ಮಾಡ್ತೀನಿ ಅನ್ನೋದು ಈಗ ತುಂಬ ಕಷ್ಟದ ಕೆಲಸ ಸ್ನೇಹಿತರೆ. ಒಂದು ಚಾನಲ್ ಯೂಟ್ಯೂಬ್ನಿಂದ ಡಿಲೀಟ್ ಆಯಿತು ಅಂದರೆ ಮುಂದೆ ಯೂಟ್ಯೂಬಲ್ಲಿ ಮುಂದುವರಿಸೋದು ಕಷ್ಟ ಸ್ನೇಹಿತರೆ. ಮುಂದುವರಿಯೋದು ಕಷ್ಟ ಸ್ನೇಹಿತರೆ. ನಿಮ್ಮ ಫೇಸ್ ಮತ್ತು ನಿಮ್ಮ ವಾಯ್ಸ್ ಕೊಟ್ಟು ವಿಡಿಯೋ ಮಾಡೋದು ಡಿಟೆಕ್ಟ್ ಆಗಿ ಚಾನಲ್ ಡಿಲೀಟ್ ಆಗ್ತಿವೆ, ನೆನಪಿಡಿ. ಈ ಸರ್ಕ್ಯುಮೆನ್ಷನ್ ಪಾಲಿಸಿಯ ಬಗ್ಗೆ ನಿಮಗೆ ಅರ್ಥ ಆಗಿರಬೇಕು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸಾಧ್ಯವಾದರೆ ವಿಡಿಯೋಗೆ ಒಂದು ಹೈಪ್ ಕೊಡಿ ಅಂತ ಕೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.